ಗ್ಯಾಸ್ ನಮಸ್ಕಾರ ಸ್ನೇಹಿತರೆ. ಗ್ಯಾಸ್ ಸಮಸ್ಯೆ. ಮನೆಯಲ್ಲಿ ಗ್ಯಾಸ್ ಇದೆಯಾ? ಇಲ್ಲ ಎಂದು ಹೇಳಬೇಡಿ, ಇದೆ ಎಂದು ಹೇಳಿ. ನೀವು ದೇಶಭಕ್ತರಾಗಲು ಸುಸಂದರ್ಭ. ಈಗ ಒಳ್ಳೆಯ ಸಮಯ. ಯಾವುದೇ ಕಾರಣಕ್ಕೂ ಇಲ್ಲ ಎಂದು ಹೇಳಬೇಡಿ, ಇದೆ ಎಂದು ಹೇಳಿ. ಇದು ಒಂದು ಡೈಲಾಗ್, ಅಣ್ಣ ಅವರ ಸಿನಿಮಾದ ಹಾಡು ಡೈಲಾಗ್. ಅಣ್ಣ ಅವರೊಂದು ಹಳೆಯ ಸಿನಿಮಾ, ಬಹುಶಃ ಜೀವನ ಚರಿತ್ರೆ ಅಂತ ನನಗೆ ನೆನಪು. ತಪ್ಪ ಸರಿ ಅಂತ ನೀವು ಕಾಮೆಂಟ್ ಮಾಡಿ ಹೇಳಿ. ಯಾವುದೇ ಕಾರಣಕ್ಕೂ ಇಲ್ಲ ಎಂದು ಅಂದುಕೊಳ್ಳಬೇಡಿ, ಇದೆ ಎಂದು ಅಂದುಕೊಳ್ಳಿ. ಇಲ್ಲ ಎಂದು ಹೇಳಬೇಡಿ, ಇದೆ ಎಂದು ಹೇಳಿ. ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದೆಯಾ? ಪಕ್ಕದಲ್ಲಿ ಯಾರು ಕೇಳಿದ್ರೆ ಯಾರಾದರೂ ಗ್ಯಾಸ್ ಖಾಲಿಯಾಗಿದೆ ನಿಮಗೆ? ಇಲ್ಲ ಅಂತ ಹೇಳಬೇಡಿ, ಗ್ಯಾಸ್ ಇದೆ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ನೀವು ದೇಶದ್ರೋಹಿ ಆಗ್ತೀರಾ. ಇದೆ ಅಂತ ಹೇಳ್ತೀರ ಮಾತ್ರ ನೀವು ದೇಶಭಕ್ತ ಆಗ್ತೀರಾ. ಓ ಅಲ್ಲಿ ರಸ್ತೆ ಬದಿಯಲ್ಲಿ ಎಲ್ಲ ಗ್ಯಾಸ್ ಆಫೀಸ್ ಹೊರಗಡೆ ಎಲ್ಲ ಅಲ್ಲಲ್ಲಿ ಕೆಲವರು ಗ್ಯಾಸ್ ಸಿಲಿಂಡರ್ ತಗೊಂಡು ಏನು ಮಾಡ್ತಿದ್ದಾರೆ? ಬೆಳಿಗ್ಗೆ ಲೈನಲ್ಲಿ ಕ್ಯೂ ಇರ್ತಾರೆ, ಹೊತ್ಕೊಂಡು ಹೋಗ್ತಿರ್ತಾರೆ. ಅವಳೆಲ್ಲ ಏನು ಮಾಡ್ತಿದ್ದಾರೆ? ಯಾರಾದರೂ ನಿಮಗೆ ಆ ಪ್ರಶ್ನೆ ಮಾಡಿದರೆ ಹೇಳಿ. ಅವರುಗಳು ಕಸರತ್ತು ನಡೆಸುತ್ತಿದ್ದಾರೆ. ಬೆಳಗಿನ ಹೊತ್ತು ಸೂರ್ಯನ ಕಿರಣದಲ್ಲಿ ವಿಟಮಿನ್ ಡಿ ಇರ್ತದೆ. ಅದಕ್ಕೋಸ್ಕರ ಅವರು ಗ್ಯಾಸ್ ಸಿಲಿಂಡರ್ ತಗೊಂಡು ಅಲ್ಲೋಗಿ ನಿಂತಿರೋದು. ಗ್ಯಾಸ್ ಖಾಲಿ ಆಗಿದೆ ಎಂದಲ್ಲ. ಯಾವುದೇ ಕಾರಣಕ್ಕೂ ಇಲ್ಲ ಎಂದು ಹೇಳಬೇಡಿ. ನೀವು ಮನೆಯಲ್ಲಿ ಗ್ಯಾಸ್ ಖಾಲಿ ಆದರೆ ಏನು ಮಾಡೋದಪ್ಪ? ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇಲ್ಲಿ ಬುಕ್ಕಿಂಗ್ ವಲ್ಲ ಆಫೀಸ್ವಾ ಬುಕ್ಕಿಂಗ್ನ ಇಲ್ಲಿ ಫೋನ್ ಮಾಡಿದ್ರೆ ಫೋನ್ ತೆಗೀತಿಲ್ಲ. ಅದಕ್ಕೂ ಸಿಂಪಲ್ ಪರಿಹಾರ. ಖಾಲಿ ಆಗಿದೆ ಮನೇಲಿ ಇದ್ದಾರೆ ತರಕಾರಿ, ಕ್ಯಾರೆಟ್, ಬೀಟ್ರೋಟು, ಟೊಮೆಟೊ, ನೀರುಳ್ಳಿ ಎಲ್ಲ ಸಣ್ಣ ಕಟ್ ಮಾಡಿ ಹಾಗೆ ತಿಂದ್ಬಿಡಿ. ಉಪ್ಪು ಎಲ್ಲ ಹಾಕಿಬಿಡಿ, ಹಾಕ್ಕೊಂಡು ಹೊಟ್ಟೆ ತುಂಬ. ಇನ್ನು ಅನ್ನ ಮಾಡಬೇಕಾ? ಅನ್ನ ಮಾಡಿ ಗ್ಯಾಸ್ ಇಲ್ಲ ಏನು ಮಾಡೋದು? ಅನ್ನ ನೆನೆಸಿಟ್ಟು ಒಂದು 2 ಗಂಟೆ ಬಿಸಿಲಲ್ಲಿ ಇಟ್ಬಿಡಿ. ಏನೋ ಖಡಕ್ಕಿಷ್ಟು ಬಿಸಿಲಿದೆ, ಖಡಕ್ಕಿಷ್ಟೇ ಬಿಸಿಲು ಎಷ್ಟು ಖಡಕ್ಕಿದೆ ಗೊತ್ತಾ? 2 ಗಂಟೆಯಲ್ಲಿ ಹಾಗೆ ಹಣ್ಣು ಆಗಿಬಿಡ್ಬೋದು. ಸರ್ಕಾರ ಎಚ್ಚರಿಕೆ ನೀಡಿದೆ ಕೂಡ. ಯಾವುದೇ ಕಾರಣಕ್ಕೂ ಗ್ಯಾಸ್ ಇಲ್ಲ ಅಂತ ಹೇಳಬೇಡಿ, ಇದೆ ಅಂತೇಳಿ. ಅದು ನಾನು ಹೇಳ್ಕೊಡಲ್ಲ. ನನ್ನ ಬಳಿ ಗ್ಯಾಸ್ ಇದೆಯಪ್ಪ, ಮನೆಯಲ್ಲಿ ಗ್ಯಾಸ್ ಇದೆ, ಅಂಗಡಿಯಲ್ಲಿ ಗ್ಯಾಸ್ ಇದೆ, ತೊಂದರೆ ಇಲ್ಲ. ನಾನಂತೂ ಗ್ಯಾಸ್ ಇಲ್ಲ ಅಂತ ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲ, ಸಮಸ್ಯೆ ಏನಪ್ಪ ಅಂದರೆ ಈಗ ಗ್ಯಾಸ್ ಪ್ರಾಬ್ಲಮ್ ಇಲ್ಲ. ಒಮ್ಮೆಲೆ 60 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದು ಯಾಕೆ? ಪ್ರಾಬ್ಲಮ್ ಯಾವುದಿಲ್ಲ ಅಂತ ಹೇಳ್ತಾರೆ. ಅಪಪ್ರಚಾರ ಮಾಡಬೇಡಿ, ಜನ ಭಯಭೀತರಾಗಬೇಡಿ ಅಂತ. ಭಯಭೀತರಾಗಿ ಕಾರಣ ಏನು? ಒಮ್ಮೆಲೆ 60 ರೂಪಾಯಿ ಹೆಚ್ಚು ಮಾಡಿದರು ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಬುಕ್ಕಿಂಗ್ ಅವಧಿಯನ್ನು ವಿಸ್ತರಣೆ ಮಾಡಿದರು. ಕಡಿಮೆ ಸಮಯ ಸಿಗಿತು, ಹೆಚ್ಚು ಸಮಯ ತಗೊಳುತ್ತೆ ಅಂತ. ಇಂಥ ಉಪಕ್ರಮಗಳನ್ನ ಒಮ್ಮಿಂದ ಮೇಲೆ ತಗೊಂಡು ಜನರನ್ನು ಭಯಭೀತರನ್ನಾಗಿ ಮಾಡಿದ್ದು ಖುದ್ದು ಸರ್ಕಾರ. ಮತ್ತೆ ಹೇಳ್ತದೆ ಜನರನ್ನು ಭಯಭೀತರನ್ನಾಗಿ ಮಾಡಿಬಿಡಿ ಅಂತ. ನೆನಪಾಯ್ತು, ಗೊತ್ತಾಯ್ತಲ್ಲ? ಯಾವುದೇ ಕಾರಣಕ್ಕೆ ಇಲ್ಲ ಅಂತ ಹೇಳಬೇಡಿ, ಇದೆ ಎಂದು ಹೇಳಿ. ದೇಶಭಕ್ತಿ ಪ್ರದರ್ಶನ ಮಾಡಿ. ನಮಸ್ಕಾರ.